ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡಲ್ಲಿ ತುಂಬ ಸಿಂಪಲ್ ಆಗಿ ಟ್ರೆಂಡಿ ಡ್ರೆಸ್ ಕಟಿಂಗು ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಇದು ಒಂದು ಕಂಪ್ಲೀಟ್ ಆಗಿ ನಾನು 2 ಮೀಟರ್ ಫ್ಯಾಬ್ರಿಕ್ ಯೂಸ್ ಮಾಡಿ ಕಟ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಕಟಿಂಗು ಸ್ಟಿಚಿಂಗು ಅಷ್ಟೇ ತುಂಬಾನೇ ಈಸಿ ಇರುತ್ತೆ. ತುಂಬಾ ಈಸಿ ಸ್ಟೆಪ್ಸ್ ಅಲ್ಲಿ ತೋರಿಸ್ತೀನಿ. ಕಂಪ್ಲೀಟ್ ಆಗಿ ಕಟಿಂಗು ಮತ್ತೆ ಸ್ಟಿಚಿಂಗ್ ಎರಡೂನು ತುಂಬಾನೇ ಈಸಿ ಇರುತ್ತೆ. ಇದು ಸ್ವಲ್ಪ ಕ್ಯಾಶುಯಲ್ ಆಗಿ ವೇರ್ ಮಾಡ್ಕೋಬಹುದು. ಈ ತರ ಡ್ರೆಸ್ಸಸ್ ಸ್ವಲ್ಪ ಸ್ಟೈಲಿಶ್ ಆಗು ಕಾಣಿಸುತ್ತೆ, ಸ್ವಲ್ಪ ಟ್ರೆಂಡಿ ಆಗು ಇದೆ. ಇದನ್ನ ಈ ರೀತಿ ಕೂಡ ಯೂಸ್ ಮಾಡ್ಕೋಬಹುದು. ಜಸ್ಟ್ ಈ ತರ ಬಾಟಮ್ ಇಲ್ದಿರಾ ಈ ತರ ನಾರ್ಮಲ್ ಆಗಿ ಕೂಡ ಡ್ರೆಸ್ ತರ ವೇರ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇದನ್ನ ಜೀನ್ಸ್ ಗೆ ಕೂಡ ಪೇರ್ ಅಪ್ ಮಾಡ್ಕೋಬಹುದು. ಇನ್ನೂ ಚೆನ್ನಾಗಿರತ್ತೆ ಜೀನ್ಸ್ ಗಾದ್ರೆ. ಇದನ್ನ ನಾನು ಸ್ಲೀವ್ಲೆಸ್ ತರ ಸ್ಟಿಚಿಂಗ್ ಮಾಡಿದ್ದೀನಿ. ಅಂಡ್ ಫ್ರಂಟ್ ಸೈಡ್ ಕೀ ಹೋಲ್ ನೆಕ್ ತರ ಸ್ಟಿಚಿಂಗ್ ಮಾಡಿದ್ದೀನಿ. ಅಂಡ್ ಬ್ಯಾಕ್ ಸೈಡ್ ಏನು ಸ್ಟಿಚಿಂಗ್ ಮಾಡಿಲ್ಲ, ನಾರ್ಮಲ್ ಆಗಿ ನೆಕ್ ಇಟ್ಟಿದ್ದೀನಿ, ಅಷ್ಟೊಂದು ಡೀಪ್ ಇಟ್ಟಿಲ್ಲ. ಇದಕ್ಕೆ ಬ್ಯಾಕ್ ಸೈಡ್ ಥ್ರೆಡ್ಸ್ ಎಲ್ಲ ಅಟ್ಯಾಚ್ ಮಾಡಿದೀನಿ. ತುಂಬಾನೇ ಈಸಿ ಇರುತ್ತೆ. ನೀವು ಈಸಿಯಾಗಿ ಆರಾಮಾಗಿ ಸ್ಟಿಚಿಂಗ್ ಮಾಡ್ಕೋಬಹುದು. ಮತ್ತೆ ನೀವು ಫ್ಯಾಬ್ರಿಕ್ ಇದೇ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ, ಇನ್ನು ಡಿಫ್ರೆಂಟ್ ಫ್ಯಾಬ್ರಿಕ್ ಸಿಗುತ್ತೆ. ಮೇಯ್ನು ವೆಲ್ವೆಟ್ ಮತ್ತೆ ಈ ತರ ಎಲಾಸ್ಟಿಕ್ ಟೈಪ್ ಬರುತ್ತೆ. ಅದರಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಈ ಮೆಥಡ್ ಈ ತರ ಡಿಸೈನ್ ಅಲ್ಲಿ ಲುಕ್ ವೈಸ್ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ನಾನು ಯೂಸ್ ಮಾಡಿರೋದು ಕ್ರೇಪ್ ತರ ಫ್ಯಾಬ್ರಿಕ್. ಇದು ಸ್ವಲ್ಪ ಕ್ರೇಪ್ ಫ್ಯಾಬ್ರಿಕ್. ಈ ತರ ಫ್ಯಾಬ್ರಿಕ್ಸು ಸಿಗತ್ತೆ ಮೀಶೋ ಅಲ್ಲಿ ಮತ್ತೆ ಆನ್ಲೈನ್ ಅಲ್ಲಿ ತುಂಬಾನೇ ಇದೆ. ಬೇಕು ಅಂದ್ರೆ ಆರಾಮಾಗಿ ನೀವು ಅದನ್ನ ತಗೊಂಡು ಡಿಸೈನ್ ಮಾಡ್ಕೋಬಹುದು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಫ್ಯಾಬ್ರಿಕ್ 2 ಮೀಟರ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ, ಕ್ರೇಪ್ ಫ್ಯಾಬ್ರಿಕ್. ಇದಕ್ಕೆ ಜಸ್ಟ್ ನಾನು ಬಾಡಿ ಪಾರ್ಟ್ ಗೆ ಮಾತ್ರ ಲೈನಿಂಗ್ ಅಟ್ಯಾಚ್ ಮಾಡ್ತೀನಿ. ಲೈನಿಂಗ್ ಒಂದು 1/2 ಮೀಟರ್ ಆ ತರ ತಗೊಂಡಿದ್ದೀನಿ. ಜಸ್ಟ್ ಓನ್ಲಿ ಬಾಡಿ ಪಾರ್ಟ್ ಗೆ, ಫ್ರಂಟ್ ಗೆ ಮತ್ತೆ ಬ್ಯಾಕ್ ಸೈಡ್ ಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ. ಬಾಟಮ್ಗೇನು ನಾನು ಲೈನಿಂಗ್ ಏನು ಯೂಸ್ ಮಾಡ್ತಿಲ್ಲ. ನಾನು ಅದಕ್ಕೆ ಹೇಳ್ತಾ ಇರೋದು, ನೀವು ಫ್ಯಾಬ್ರಿಕ್ ಚೂಸ್ ಮಾಡಿದಾಗ ಚೆನ್ನಾಗಿರೋ ಫ್ಯಾಬ್ರಿಕ್ ಚೂಸ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಕ್ವಾಲಿಟಿ ಇರೋದು ಚೆನ್ನಾಗಿರುತ್ತೆ. ಇಲ್ಲಿ ಫಸ್ಟ್ ನಾನು ಬಾಡಿ ಪಾರ್ಟ್ ಕಟಿಂಗ್ ತೋರಿಸ್ತೀನಿ. ಬಾಡಿ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ನಾನು ಕಟ್ ಮಾಡಿಕೊಂಡು ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಲೆಂತ್ 14.5 ಇಂಚಸ್ ತಗೊಂಡಿದ್ದೀನಿ. ವಿಡ್ತ್ 10.5 ಇಂಚಸ್ ತಗೊಂಡಿದ್ದೀನಿ. ಅಂಡ್ ಇಲ್ಲಿ ಶೋಲ್ಡರ್ ಪಾರ್ಟ್ ಬಂದು ಶೋಲ್ಡರ್ ಲೆಂತ್ 6 ಇಂಚಸ್ಗೆ ಮಾರ್ಕ್ ಮಾಡಿದೆ. ಅಂಡ್ ಆರ್ಮ್ ವಾಲ್ ಬಂದು 6.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಜಸ್ಟ್ ಈ ತರ ಮಾರ್ಕ್ ಮಾಡ್ಕೊಂಡು ಆರ್ಮ್ ಶೇಪ್ ತೆಗಿಬೇಕು. ಇಲ್ಲಿ ನಾನ್ ತೋರಿಸ್ತಾ ಇರೋದು ಕಂಪ್ಲೀಟ್ ಆಗಿ ಮೀಡಿಯಂ ಸೈಜ್ ಮೆಜರ್ಮೆಂಟ್. ನಿಮ್ಗೆ ಈ ತರ ಬೇರೆ ಮೆಜರ್ಮೆಂಟ್ ಅಲ್ಲಿ ಬೇಕು ಅಂದ್ರೆ ಜಸ್ಟ್ ನಾರ್ಮಲ್ ಕುರ್ತೀಸ್ ಈ ತರ ಟಾಪ್ಸ್ ಇದ್ರೆ ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಜಸ್ಟ್ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬಹುದು. ಆ ಮೆಥಡ್ ಅಲ್ಲಿ ತುಂಬಾನೇ ವಿಡಿಯೋಸ್ ಮಾಡಿದೀನಿ ಕುರ್ತೀಸ್ ಎಲ್ಲಾನು. ನನ್ನ ಚಾನಲ್ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ. ಜಸ್ಟ್ ಇದನ್ನ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾನು ನೆಕ್ ಲೆಂತ್ 3.5 ಇಂಚಸ್ಗೆ ಮಾರ್ಕ್ ಮಾಡ್ದೆ. ಅಂಡ್ ಫ್ರಂಟ್ ನೆಕ್ ಬಂದು ಜಸ್ಟ್ ಈ ರೀತಿ 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡು ಅಲ್ಲೊಂದು 2 ಇಂಚು ಇಲ್ಲ 1.5 ಈ ತರ ಒಂದು 1 ಇಂಚ್ ಈ ತರ ಸ್ವಲ್ಪ ಎಕ್ಸ್ಟ್ರಾ ಎಷ್ಟು ಬೇಕೋ ಅಷ್ಟು ಕೀ ಹೋಲ್ ನೆಕ್ ತರ ಇಟ್ಕೋಬೇಕು. ನಿಮ್ಗೆ ಡೀಪ್ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ 2 ಇಂಚು ಇಲ್ಲ 2.5 ಈ ರೀತಿ ಕೂಡ ಇಟ್ಕೋಬಹುದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಇಟ್ಕೊಂಡ್ರೆ ಆಗತ್ತೆ. ಫ್ರಂಟ್ ನೆಕ್ ಮಾತ್ರ ಹೈ ನೆಕ್ ಬೇಕು ಅಂದ್ರೆ ಆ ತರ ಕೂಡ ಇಟ್ಕೋಬಹುದು. ಇಲ್ಲ ಕೀ ಹೋಲ್ ನೆಕ್ ಬೇಡ ಅಂದ್ರೆ ನಾರ್ಮಲ್ ಆಗಿ ನೀವು ರೌಂಡ್ ನೆಕ್ ಈ ತರ ಕೂಡ ಇಟ್ಕೋಬಹುದು. ಸೊ ಇಲ್ಲಿ ನಾನು ಕಂಪ್ಲೀಟ್ ಆಗಿ ಆರ್ಮ್ ಶೇಪ್ ಏನಿದೆ ಅದು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆರ್ಮ್ ಪಾರ್ಟ್ ಏನಿದೆ ಅದನ್ನ ಕಟ್ ಮಾಡ್ಕೊಂಡು ಎರಡು ಪಾರ್ಟ್ಸ್ ಸಪರೇಟ್ ಮಾಡಿದ್ದೀನಿ. ಇಲ್ಲಿ ಬ್ಯಾಕ್ ಪಾರ್ಟ್ ನೆಕ್ ಲೆಂತ್ 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ, ಸೇಮ್ ಬರುತ್ತೆ. ಅಂಡ್ ಡೀಪ್ ಬಂದು ಸೇಮ್ 3.5 ಇಂಚಸ್ ಇಟ್ಟಿದ್ದೀನಿ. ಬ್ಯಾಕ್ ನೆಕ್ ಡೀಪ್ ಏನಿದೆ ಅದು ಸೇಮ್ 3.5 ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಬ್ಯಾಕ್ ನೆಕ್ ಮತ್ತೆ ಫ್ರಂಟ್ ನೆಕ್ ಎರಡು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ. ಅಂಡ್ ಫ್ರಂಟ್ ಪಾರ್ಟ್ ಮಾತ್ರ ಆರ್ಮ್ ಶೇಪ್ ತೆಗಿಬೇಕು. ಸ್ವಲ್ಪ ಲೈಟ್ ಆಗಿ ಒಂದು 1/2 ಇಂಚ್ ಆ ತರ ಆರ್ಮ್ ಶೇಪ್ ತೆಗಿಬೇಕು. ಓನ್ಲಿ ಫ್ರಂಟ್ ಪಾರ್ಟ್ ಮಾತ್ರ. ನೋಡಿ ಕಂಪ್ಲೀಟ್ ಆಗಿ ಇಲ್ಲಿಗೆ ಬಾಡಿ ಪಾರ್ಟ್ ಏನಿದೆ ಅದು ಕಟಿಂಗ್ ಆಯ್ತು. ನೋಡಿ ಕಂಪ್ಲೀಟ್ ಕಟಿಂಗ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಲೈನಿಂಗ್ ಸೇರಿಸ್ಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಲೈನಿಂಗ್ ತಗೊಂಡಿದ್ದೀನಿ. ಲೈನಿಂಗ್ ಬಂದು ಒಂದು 1/2 ಮೀಟರ್ ಮೇಲೇನೆ ಬೇಕು. ಒಂದು 1/2 ಮೀಟರ್ ಮೇಲೆ ಒಂದು 2 ಇಂಚು 3 ಇಂಚ್ ಎಕ್ಸ್ಟ್ರಾ ಇದ್ರೆ ಬೆಟರ್. ಈ ರೀತಿ ಲೈನಿಂಗ್ ತಗೊಂಡು ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೊಂಡಿದೀವಲ್ಲ ಅದನ್ನ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಸೇಮ್ ಅದೇ ತರಾನೇ ಕಟ್ ಮಾಡ್ಕೋಬೇಕು. ಜಸ್ಟ್ ಸ್ವಲ್ಪ ಒಂದು 1/2 ಇಂಚ್ ಲೈಟ್ ಆಗಿ ಮಾರ್ಜಿನ್ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಓನ್ಲಿ ಲೈನಿಂಗ್ ಮಾತ್ರ. ನೋಡಿ ನಾನು ಕಟ್ ಮಾಡಿದ್ದೀನಿ. ಇದು ಕಟ್ಟಿಂಗ್ ಎಲ್ಲ ಆದ್ಮೇಲೆ ಅದ್ರ ಮೇಲೆ ಇಟ್ಕೊಂಡು ನೀಟಾಗಿ ಪಿನ್ಸ್ ಇಟ್ಕೋಬೇಕು. ಅದು ಸ್ವಲ್ಪ ಫಿನಿಶಿಂಗ್ ಹೆಚ್ಚು ಕಮ್ಮಿ ಇಲ್ದಿರ ನೀಟಾಗಿ ಬರತ್ತೆ. ನೋಡಿ ನಾನು ನೀಟಾಗಿ ಪಿನ್ಸ್ ಇಟ್ಕೊಂಡಿದ್ದೀನಿ. ಇದೆಲ್ಲ ನೀಟಾಗಿ ಕಟಿಂಗ್ ಎಲ್ಲ ಆದ್ಮೇಲೆ ಇದ್ರ ಮೇಲೆ ಇಟ್ಕೊಂಡು ಪಿನ್ಸ್ ಎಲ್ಲ ಅಟ್ಯಾಚ್ ಮಾಡಿದಾದ್ಮೇಲೆ ಜಸ್ಟ್ ಈ ಆರ್ಮ್ ಪಾರ್ಟ್ ಇದೆಯಲ್ಲ ಸ್ಲೀವ್ ಪಾರ್ಟ್, ಆ ಸ್ಲೀವ್ ಪಾರ್ಟ್ ಮತ್ತೆ ನೆಕ್ ಪಾರ್ಟ್ ಎರಡೂನು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು.
ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಓನ್ಲಿ ನೆಕ್ ಪಾರ್ಟ್ ಮತ್ತೆ ಈ ಆರ್ಮ್ ಪಾರ್ಟ್ ಏನಿದೆ ಅದು ಮಾತ್ರ ಸ್ಟಿಚಿಂಗ್ ಮಾಡ್ಕೋಬೇಕು. ನೀವು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಅದಕ್ಕೆ ಪಟ್ಟಿ ಏನು ಅಟ್ಯಾಚ್ ಮಾಡೋ ಅವಶ್ಯಕತೆ ಇರಲ್ಲ. ಒಂದೇ ಸಲ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬಹುದು. ಅದಕ್ಕೆ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ಇದು ಈಸಿ ಇರತ್ತೆ. ಇಲ್ಲ ನೀವು ಲೈನಿಂಗ್ ಕಂಪ್ಲೀಟ್ ಆಗಿ ಅಟ್ಯಾಚ್ ಮಾಡ್ಕೊಂಡು ಅದಕ್ಕೆ ನೆಕ್ ಪಟ್ಟಿ ನೆಕ್‌ಗೆ ಮತ್ತೆ ಈ ಆರ್ಮ್ ಪಾರ್ಟ್ ಏನಿದೆ ಸ್ಲೀವ್ ಪಾರ್ಟ್‌ದು ಅದಕ್ಕೆ ಸಪರೇಟ್ ಆಗಿ ಪಟ್ಟಿಗೆ ಅಟ್ಯಾಚ್ ಮಾಡ್ಕೋಬಹುದು. ಬಟ್ ಸ್ವಲ್ಪ ಅದು ಪ್ರೋಸೆಸ್ ಅನ್ಸತ್ತೆ. ನೀವು ಈ ಮೆಥಡ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಈಸಿ ಇರತ್ತೆ. ಒಂದೇ ಸಲ ಸ್ಟಿಚಿಂಗ್ ಮಾಡ್ಕೋಬಹುದು. ನೋಡಿ ನಾನು ಕಂಪ್ಲೀಟ್ ಆಗಿ ಇದು ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಅದನ್ನ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಇವಾಗ ಕಂಪ್ಲೀಟ್ ಆಗಿ ಇದ್ರ ಮೇಲೆ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಮೇಲೆ ಫಿನಿಶಿಂಗ್ ಕರೆಕ್ಟ್ ಆಗಿ ಬರೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಇನ್ನೊಂದು ಪಾರ್ಟುನು ಅಷ್ಟೇ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೊಂಡು ಸ್ವಲ್ಪ ಲೈಟ್ ಆಗಿ ರೀತಿ ಕ್ರಾಸ್ ಆಗಿ ಟಾಕೋ ತರ ಹಾಕೊಂಡು ಅದು ಅಷ್ಟೇ ಸೇಮ್ ಬರುತ್ತೆ. ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಫ್ರಂಟ್ ಸೈಡ್ ಮಾತ್ರ ಸ್ಟಿಚಿಂಗ್ ಮಾಡ್ಕೋಬೇಕು. ಕಂಪ್ಲೀಟ್ ಲೈನಿಂಗ್ ಅಟ್ಯಾಚ್ ಆಗೋ ತರ. ನಾನಿಲ್ಲಿ ಬಾಡಿ ಪಾರ್ಟ್‌ಗೆ ಮಾತ್ರ ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಫ್ಯಾಬ್ರಿಕ್ ಆದ್ರೂ ಸ್ವಲ್ಪ ತೆಳು ಇರತ್ತೆ. ಕ್ರೇಪ್ ಫ್ಯಾಬ್ರಿಕ್ ಆದ್ರೂನು ಅಷ್ಟೇ. ಬಾಟಮ್‌ಗೆ ಯೂಸ್ ಮಾಡದೇ ಇದ್ರೂ ಪರವಾಗಿಲ್ಲ. ಬಾಡಿ ಪಾರ್ಟ್‌ಗೆ ಯೂಸ್ ಮಾಡ್ಕೋಬೇಕು ಲೈನಿಂಗು ಯಾವತ್ತೇ ಆಗ್ಲಿ. ಸ್ವಲ್ಪ ಬೇರೆ ತರ ಫ್ಯಾಬ್ರಿಕ್ಸ್ ಆದ್ರೆ ಸ್ವಲ್ಪ ದಪ್ಪ ಇರೋ ಫ್ಯಾಬ್ರಿಕ್ಸು ಅದಕ್ಕೇನು ಲೈನಿಂಗ್ ಬೇಕಾಗಿಲ್ಲ. ಬಟ್ ಇದು ಸ್ವಲ್ಪ ತೆಳು ಇರತ್ತೆ ಬಟ್ಟೆ ಅದಕ್ಕೆ ನಾನು ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ. ನಿಮ್ಮಿಷ್ಟ ಲೈನಿಂಗ್ ಬೇಕು ಅಂದ್ರೆ ಅಟ್ಯಾಚ್ ಮಾಡ್ಕೋಬಹುದು. ಇಲ್ಲ ಹಾಗೆ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ಬಟ್ ಲೈನಿಂಗ್ ಇದ್ರೆ ಸ್ವಲ್ಪ ಬೆಟರು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂಡ್ ವೇರ್ ಮಾಡಿದಾಗ ಸ್ವಲ್ಪ ಕಂಫರ್ಟ್ ಇರತ್ತೆ. ಇಲ್ಲಿ ನಾನು ಫ್ರಂಟ್ ಸೈಡ್ ತಗೊಂಡಿದ್ದೀನಿ. ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಎಲ್ಲ ಆಗಿದೆ. ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ. ಫ್ರಂಟ್ ಸೈಡ್‌ಗೆ ಟಕ್ಸು ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಟಕ್ಸಿಗೆ 3.4 ಇಂಚಸ್‌ಗೆ ಮಾರ್ಕ್ ಮಾಡಿದೆ ಅಂಡ್ ಅಲ್ಲಿಂದ ಟಕ್ ಲೆಂತ್ 4 ಇಂಚಸ್ ಮಾರ್ಕ್ ಮಾಡಿದ್ದೀನಿ. ಜಸ್ಟ್ ಆ ಕಡೆ ಸೇಮ್ ಬರತ್ತೆ. ಎರಡೂ ಕಡೆನೂ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಒಂದು ಹಾಫ್ ಇಂಚು ಟಕ್ ಈ ರೀತಿ ಇಟ್ಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ಮಾರ್ಕಿಂಗ್ ಮಾಡಿದ್ದೀನಿ ನೋಡಿ. ಆ ಕಡೆ ಒಂದು ಹಾಫ್ ಇಂಚು ಈ ಕಡೆ ಒಂದು ಹಾಫ್ ಇಂಚು 1 ಇಂಚ್ ಬರತ್ತೆ. ಈ ರೀತಿ ಒಂದು 1 ಇಂಚ್ ಇಟ್ಕೊಂಡು ಎರಡೂ ಟಕ್ಸುನು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಅಂಡ್ ಪ್ರಿನ್ಸೆಸ್ ಕಟ್ ಟೈಪ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೊಂತೀವಿ ಅಂದ್ರೆ ಹಾಗೂ ಕೂಡ ಮಾಡ್ಕೋಬಹುದು. ತುಂಬಾನೇ ವಿಡಿಯೋಸ್ ಮಾಡಿದ್ದೀನಿ ಪ್ರಿನ್ಸೆಸ್ ಕಟ್ ಲಾಂಗ್ ಡ್ರೆಸ್ಸಸ್ ಮತ್ತೆ ಈ ತರ ಡ್ರೆಸ್ಸಸ್ ಅಲ್ಲಿ ಬೇಕು ಅಂದ್ರೆ ಆ ಮೆಥಡ್ ಅಲ್ಲಿ ಕೂಡ ಟ್ರೈ ಮಾಡ್ಕೋಬಹುದು. ಬಟ್ ಏನು ಬೇಕಾಗಿಲ್ಲ. ನೀವು ಆರಾಮಾಗಿ ಈ ರೀತಿ ಟಕ್ಸು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಬೆಟರು. ಇನ್ನು ಈಸಿ ಇರತ್ತೆ. ಇಲ್ಲಿ ನಾನು ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಎರಡೂ ಟಕ್ಸುನು. ಇವಾಗ ಬ್ಯಾಕ್ ಪಾರ್ಟಿಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರತ್ತೆ. ಯಾಕಂದ್ರೆ ಫ್ರಂಟ್ ಸೈಡ್‌ಗೆ ಟಕ್ಸ್‌ಗೆ ಹೋಗಿರತ್ತಲ್ಲ ಫ್ಯಾಬ್ರಿಕ್ಕು ಒಂದು 2 ಇಂಚ್ ಹೋಗಿದೆ. ಎರಡೂ ಟಕ್ಸ್‌ಗೂನು 1 ಇಂಚು. ಅದು ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಕಟ್ ಮಾಡ್ಕೋಬೇಕು ಬ್ಯಾಕ್ ಸೈಡ್‌ದು. ಸೊ ಲೆಂತ್ ವಿಡ್ತ್ ಕರೆಕ್ಟ್ ಆಗಿರ್ಬೇಕು ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್‌ದು. ಅದಕ್ಕೆ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡಿದೆ. ಇವಾಗ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಏನಿದೆ ಅದು ರೆಡಿ ಆಯ್ತು. ಜಸ್ಟ್ ಇದು ಶೋಲ್ಡರ್ ಪಾರ್ಟ್ ಮತ್ತೆ ಈ ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಬಾಡಿ ಪಾರ್ಟ್ ರೆಡಿ ಆಗತ್ತೆ. ಮತ್ತೆ ಇದು ಶೋಲ್ಡರ್ ಪಾರ್ಟ್ ಸ್ಟಿಚಸ್ ಕಾಣಿಸ್ತಿರೋ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ಇನ್ವಿಸಿಬಲ್ ಸ್ಟಿಚಿಂಗ್ ಆ ತರ. ನಿಮ್ಮ ಇಷ್ಟ ನಿಮ್ಗೆ ಯಾವ ತರ ಬೇಕೋ ಆ ತರ ಸ್ಟಿಚಿಂಗ್ ಮಾಡ್ಕೋಬಹುದು. ನಾನು ಜಸ್ಟ್ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿದ್ದೀನಿ. ಇವಾಗ ಬಾಟಮ್ ಪಾರ್ಟ್ ಕಟಿಂಗ್ ತೋರಿಸ್ತೀನಿ. ಬಾಟಮ್ ಪಾರ್ಟ್‌ಗೆ ರಿಮೈನಿಂಗ್ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ. ನಾನು 2 ಮೀಟರ್ ಅಂತ ಹೇಳ್ದೆ ಅಲ್ವಾ? ಬಾಡಿ ಪಾರ್ಟ್‌ಗೆ ಹಾಗೆ ಮಿಕ್ಕಿರೋ ರಿಮೈನಿಂಗ್ ಫ್ಯಾಬ್ರಿಕ್ ಏನಿದೆ ಅದನ್ನ ಈ ರೀತಿ ನೀಟಾಗಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ನಾನು ಫೋಲ್ಡ್ ಮಾಡಿ ತೋರಿಸಿದ್ದೀನಿ ನೋಡಿ ಈ ರೀತಿ. ನನ್ನ ಕಡೆ ಇರೋದು ಫೋಲ್ಡಿಂಗ್ ಪಾರ್ಟು, ಈ ಕಡೆ ಇರೋದು ಓಪನ್ ಪಾರ್ಟು. ಅದನ್ನ ನೋಡ್ಕೋಬೇಕು. ಫೋಲ್ಡಿಂಗ್ ಪಾರ್ಟ್ ಯಾವುದು, ಓಪನ್ ಪಾರ್ಟ್ ಯಾವುದು ಅಂತ. ಜಸ್ಟ್ ಅದನ್ನ ನೋಡ್ಕೊಂಡು ಈ ರೀತಿ ಮೇನ್ ಫ್ಯಾಬ್ರಿಕ್ ಇರತ್ತಲ್ಲ ಬಾಡಿ ಪಾರ್ಟ್‌ದು ಅದನ್ನ ವೇಸ್ಟ್ ಪಾರ್ಟ್‌ಗೆ ಕರೆಕ್ಟ್ ಆಗಿ ಬರೋ ತರ ನೀಟಾಗಿ ಇಟ್ಕೊಂಡು ಕರೆಕ್ಟ್ ಆಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಯಾಕಂದ್ರೆ ಸೇಮ್ ಬರ್ಬೇಕು. ಅದನ್ನ ಅಟ್ಯಾಚ್ ಮಾಡಿದಾಗ ಬಾಡಿ ಪಾರ್ಟ್ ಮತ್ತೆ ಬಾಟಮ್ ಪಾರ್ಟ್ ವೇಸ್ಟ್ ಪಾರ್ಟ್ ಲೆಂತ್ ಕರೆಕ್ಟ್ ಆಗಿರ್ಬೇಕು. ಅದಕ್ಕೆ ನಾನು ಮೆಜರ್ಮೆಂಟ್‌ಗೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಬಾಡಿ ಪಾರ್ಟ್ ಆಲ್ರೆಡಿ ಸ್ಟಿಚಿಂಗ್ ಆಗಿರತ್ತಲ್ಲ ಅದನ್ನ ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಫ್ರಂಟ್ ಸೈಡ್ ಅದು ಶೇಪ್ ಬರಬೇಕು. ಸ್ವಲ್ಪ ಡೌನ್‌ಗೆ ಒಂದು 1 ಇಂಚ್ ಇಟ್ಟಿದ್ದೀನಿ. ಆ ಕಡೆ ಪಾರ್ಟ್‌ದು ಫೋಲ್ಡಿಂಗ್ ಪಾರ್ಟ್‌ದು ನಾನು ಸ್ವಲ್ಪ ಡೌನ್‌ಗೆ ಮಾರ್ಕಿಂಗ್ ಮಾಡಿದ್ದೀನಿ ನೋಡಿ. ಇವಾಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನ ನೀವು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಲ್ಲ ಅಂದ್ರೆ ಅದು ಒಂಥರ ಇರತ್ತೆ. ಅಟ್ಯಾಚ್ ಮಾಡಿದಾಗ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡು ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ಈ ಕಡೆ ಸೈಡಲ್ಲೂನು ಅಷ್ಟೇ. ಸ್ವಲ್ಪ ಇದು ಲೈಟ್ ಆಗಿ ಅಂಬ್ರೆಲಾ ಕಟ್ ಟೈಪ್ ಅಲ್ಲಿ ಬರತ್ತೆ. ನೋಡಿ ನಾನು ಕಟ್ ಮಾಡಿದ್ದೀನಿ. ನೋಡಿ ಇಲ್ಲಿ ನಾನು 2 ಪಾರ್ಟ್ಸ್ ನೀಟಾಗಿ ಓಪನ್ ಮಾಡಿದ್ದೀನಿ. ಇವಾಗ 2 ಪಾರ್ಟ್ಸ್ ಸಪರೇಟ್ ಮಾಡ್ಕೊಂಡು ಫ್ರಂಟ್ ಸೈಡ್ ಕಟ್ ಮಾಡ್ಕೋಬೇಕು. ಫ್ರಂಟ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ಲೆಂತ್ ಎಷ್ಟು ಬೇಕೋ ಅಷ್ಟು ನಿಮ್ಗೆ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ತೋರಿಸ್ತೀನಿ ನಾನು ಎಷ್ಟು ತಗೊಂತಾ ಇದ್ದೀನಿ ಅಂತ. ಇಲ್ಲಿ ನಾನು ತೋರಿಸ್ತಾ ಇರೋದು ಬ್ಯಾಕ್ ಪಾರ್ಟ್ ಲೆಂತ್ 35 ಇಂಚಸ್ ತಗೊಂಡಿದ್ದೀನಿ.
ನಿಮ್ಗೆ ಇನ್ನೂ ಸ್ವಲ್ಪ ಕಮ್ಮಿ ಬೇಕು ಅಂದ್ರೆ ಲೆಂತ್ ಒಂದು 32 ಈ ತರ ತಗೊಂಡ್ರು ಆಗತ್ತೆ. ನಾನಿಲ್ಲಿ ಬ್ಯಾಕ್ ಸೈಡ್ ಸ್ವಲ್ಪ ಲೆಂತ್ ಜಾಸ್ತಿ ಇಡ್ತಾ ಇದೀನಿ, ಫ್ರಂಟ್ ಸೈಡ್ ಸ್ವಲ್ಪ ಮೇಲೆಗೆ ಇಡ್ತಾ ಇದೀನಿ. ಇದು ಇಷ್ಟೇ ಮಾರ್ಕಿಂಗ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ, ನಿಮ್ಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಕಟಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಇಲ್ಲಿ ನಾನು ಬ್ಯಾಕ್ ಸೈಡ್ 35 ಮಾರ್ಕ್ ಮಾಡಿ ಕಟ್ ಮಾಡಿದೆ, ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಈ ರೀತಿ ಬರತ್ತೆ. ಸೊ ಎರಡೂನು ಒಂದೇ ಸಲ ಕಟಿಂಗ್ ಮಾಡ್ಕೋಬೇಕು ಅಂದ್ರೆ ಆಗಲ್ಲ. ಜಸ್ಟ್ ನಾನು ಫಸ್ಟ್ ಕಟ್ ಮಾಡ್ದೆ ಅಲ್ವಾ, ಆ ತರ ನೀವು ನೀಟಾಗಿ ಫಿನಿಶಿಂಗ್ ಕರೆಕ್ಟ್ ಆಗಿ ಬರೋ ಅಂಬ್ರೆಲಾ ಕಟ್ ಟೈಪ್ ಅಲ್ಲಿ ಕಟ್ ಮಾಡ್ಕೊಂಡು ಮತ್ತೆ ಎರಡೂ ಪಾರ್ಟ್ಸ್ ಸಪರೇಟ್ ಸಪರೇಟ್ ಆಗಿ ಕಟ್ ಮಾಡ್ಕೋಬೇಕು. ಇವಾಗ ನಾನು ಬ್ಯಾಕ್ ಸೈಡ್ ಏನಿದೆ ಅದು ಕಟ್ ಮಾಡಿದ್ದಾಯ್ತು. ಇವಾಗ ಫ್ರಂಟ್ ಸೈಡ್ ತಗೊಂಡಿದ್ದೀನಿ. ಫ್ರಂಟ್ ಸೈಡ್ಗೆ ಲೆಂತ್ ಸೇಮ್ ಬರೋ ತರ ನೀವು ಫಸ್ಟ್ ಕಟ್ ಮಾಡ್ಕೋಬೇಕು. ಸೊ ಕಟಿಂಗ್ ಇಲ್ಲ, ಮಾರ್ಕಿಂಗ್ ಮಾಡ್ಕೋಬೇಕು ಈ ಸೈಡ್ ಅಲ್ಲಿ ಮಾತ್ರ. ಯಾಕಂದ್ರೆ ಅದನ್ನ ಅಟ್ಯಾಚ್ ಮಾಡಿದಾಗ ಎರಡೂ ಪಾರ್ಟ್ಸ್ ಒಂದೇ ಲೆವೆಲ್ಗೆ ಇರ್ಬೇಕು. ಓನ್ಲಿ ಫ್ರಂಟ್ ಸೈಡ್ ಮಾತ್ರ ಅಲ್ಲಿ ಸ್ವಲ್ಪ ಮೇಲ್ಗಡೆಗೆ ಬರೋ ತರ ಕಟ್ ಮಾಡ್ಕೋಬೇಕು. ಇವಾಗ ನಾನು ಈ ಕಡೆ ಸೈಡ್ ಅಲ್ಲಿ ನಾನು ಸೇಮ್ ಬರೋ ತರ 35 ಇಂಚಸ್ಗೆ ಮಾರ್ಕ್ ಮಾಡಿದೀನಿ. ಅಂಡ್ ಫ್ರಂಟ್ ಸೈಡ್ ಮಾತ್ರ 26ಗೆ ನಾನು ಮಾರ್ಕ್ ಮಾಡಿದೀನಿ. ಸೊ ನಾನು ಕರೆಕ್ಟ್ ಆಗಿ ನೋಡ್ಕೋಬೇಕು ಇಲ್ಲಿ ಮಾತ್ರ. ಈ ಕಡೆ ಪಾರ್ಟ್ ಮಾತ್ರ 35 ಬರಬೇಕು, ಈ ಕಡೆ ಪಾರ್ಟ್ ಅಟ್ಯಾಚ್ ಮಾಡೋ ಕಡೆ. ಫ್ರಂಟ್ ಸೈಡ್ ಮಾತ್ರ ಈ ಸ್ವಲ್ಪ ಡಿಸೈನ್ ಪಾರ್ಟ್ ನೋಡಿ, ಈ ಕಡೆ ವಿ ಶೇಪ್ ತರ ತೆಗ್ದಿದ್ದೀನಿ ಸ್ವಲ್ಪ ಕ್ರಾಸ್ ಆಗಿ. ಅಲ್ಲಿ ಮಾತ್ರ 26ಗೆ ನಾನು ಮಾರ್ಕಿಂಗ್ ಮಾಡಿದೀನಿ. ಇದನ್ನ ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ಸೊ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೆ ಚೆನ್ನಾಗಿರಲ್ಲ, ಅವಾಗ ಫಿನಿಶಿಂಗ್ ಹೋಗುತ್ತೆ, ಕಂಪ್ಲೀಟ್ ಆಗಿ ಹೆಚ್ಚು ಕಮ್ಮಿ ಬರುತ್ತೆ. ಇದನ್ನ ನೋಡ್ಕೋಬೇಕು. ಓನ್ಲಿ ಈ ಕಡೆ ಪಾರ್ಟ್ ಮಾತ್ರ 35, ಫ್ರಂಟ್ ಸೈಡ್ ಮಾತ್ರ 26ಗೆ ನಾನು ಮಾರ್ಕ್ ಮಾಡಿದ್ದೀನಿ. ಈ ರೀತಿ ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆಗಿ ನಾನು ಫ್ರಂಟ್ ಸೈಡ್ ಕಟ್ ಮಾಡಿದ್ದೀನಿ, ಈ ರೀತಿ ಬರತ್ತೆ. ಸ್ವಲ್ಪ ಇದು ವಿ ಶೇಪ್ ತರ ಬರತ್ತೆ, ಇದು ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ನೋಡಿ ಶೇಪ್ ಈ ತರ ಬಂದಿದೆ ಫ್ರಂಟ್ ಸೈಡ್. ಅಂಡ್ ಈ ಕಡೆ ಸೈಡ್ ಪಾರ್ಟ್ ಸೇಮ್ ಬರುತ್ತೆ ಲೆಂತ್. ಇವಾಗ ನಾನು ಇದ್ರ ಮೇಲೆ ಇಟ್ಟು ತೋರಿಸ್ತೀನಿ ಬ್ಯಾಕ್ ಸೈಡ್. ನೋಡಿ ಕಂಪ್ಲೀಟ್ ಲೆಂತ್ ಸೇಮ್ ಬರುತ್ತೆ. ಅವಾಗ ಅಟ್ಯಾಚ್ ಮಾಡಿದಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅಂಡ್ ವೇರ್ ಮಾಡಿದಾಗ ಕಂಫರ್ಟ್ ಇರುತ್ತೆ, ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ನೋಡ್ಕೋಬೇಕು, ಇದನ್ನ ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ಇವಾಗ ಎರಡು ಪಾರ್ಟ್ಸ್ ಸೇರಿಸ್ಕೊಂಡು ಎರಡೂ ಸೈಡ್ ಅಲ್ಲೂ ಅಟ್ಯಾಚ್ ಮಾಡ್ಕೊಂಡು ಈ ಕಟ್ ಮಾಡಿದೀವಲ್ಲ ಶೇಪ್ ಏನಿದೆ ಅದು ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಮತ್ತೆ ಇದು ಸ್ಟಿಚಿಂಗ್ ಮಾಡಿದಾಗ ಈ ವೇಸ್ಟ್ ಪಾರ್ಟ್ ಕಡೆಗೆ ಒಂದು 2 ಇಂಚು ಗ್ಯಾಪ್ ಬಿಟ್ಕೋಬೇಕು. ಇದನ್ನ ಅಟ್ಯಾಚ್ ಮಾಡ್ಕೋಬೇಕಲ್ವಾ, ಅದಕ್ಕೆ. ನೋಡಿ ಇವಾಗ ಎರಡೂ ಪಾರ್ಟ್ಸ್ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಡ್ರೆಸ್ ಏನಿದೆ ಅದು ರೆಡಿ ಆಗತ್ತೆ. ಅಂಡ್ ಇದಕ್ಕೆ ನಾನು ಥ್ರೆಡ್ಸ್ ತೋರಿಸ್ತಾ ಇದ್ದೀನಿ, ಇದು ಆಪ್ಷನಲ್, ಬೇಕು ಅಂದ್ರೆ ಅಟ್ಯಾಚ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಇದರಲ್ಲೇ ಮಿಕ್ಕಿರೋ ರಿಮೈನಿಂಗ್ ಫ್ಯಾಬ್ರಿಕ್ ಕಟ್ ಮಾಡಿದಾಗ ಇರತ್ತೆ. ಸೊ ಅದನ್ನ ಜಸ್ಟ್ ಈ ರೀತಿ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಥ್ರೆಡ್ಸ್ ರೆಡಿ ಆಗುತ್ತೆ. ಜಸ್ಟ್ ಅದನ್ನ ಸ್ಟಿಚ್ ಮಾಡ್ಕೊಂಡು ಆಪೋಸಿಟ್ ಆಗಿ ಈ ತರ ಫೋಲ್ಡಿಂಗ್ ರಿವರ್ಸ್ ಅಲ್ಲಿ ತೆಗೆದ್ರೆ ಅದು ನೀಟಾಗಿ ಬರತ್ತೆ. ಅದನ್ನ ಐರನ್ ಮಾಡ್ಕೊಂಡ್ರೆ ನೀಟಾಗಿ ಬರತ್ತೆ. ಈ ಥ್ರೆಡ್ ಏನಿದೆ ಇದು ನೋಡಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಥ್ರೆಡ್ಸ್. ಜಸ್ಟ್ ಈ ಸೈಡ್ ಅಲ್ಲಿ ಏನಿದೆ ವೇಸ್ಟ್ ಅಟ್ಯಾಚ್ ಮಾಡಿದೀವಲ್ಲ ಸೈಡ್ ಫಿಟ್ಟಿಂಗ್ ಕಡೆ, ಅಲ್ಲಿ ಒಂದು 2-3 ಸ್ಟಿಚಸ್ ರಿಮೂವ್ ಮಾಡ್ಕೊಂಡು ಇದನ್ನ ಅಟ್ಯಾಚ್ ಮಾಡ್ಕೋಬೇಕು. ಇದ್ರ ಒಳಗಡೆಗೆ ಸೇರಿಸ್ಕೊಂಡು ಈ ಥ್ರೆಡ್ಸ್ ಏನಿದೆ ಅದು ನೋಡಿ ನಾನು ತೋರಿಸ್ತಾ ಇದೀನಿ. ಇದು ಕಂಪ್ಲೀಟ್ ಆಗಿ ಅಟ್ಯಾಚ್ ಮಾಡಿದಾದ್ಮೇಲೆ ಸೈಡ್ ಫಿಟ್ಟಿಂಗ್ ಮಾಡಿಲ್ಲ, ಸೈಡ್ ಫಿಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆನೆ ಇದನ್ನ ಅಟ್ಯಾಚ್ ಮಾಡ್ಕೋಬೇಕು. ಈ ಥ್ರೆಡ್ ಏನಿದೆ ಅದು ಈ ರೀತಿ ಸೇರಿಸ್ಕೊಂಡು ಈ ಸೈಡ್ ಫಿಟ್ಟಿಂಗ್ ಅಲ್ಲಿ ಮಾತ್ರ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಈ ಥ್ರೆಡ್ಸ್ ಅಟ್ಯಾಚ್ ಮಾಡೋದ್ರಿಂದ ನಿಮ್ಗೆ ಡ್ರೆಸ್ ಏನಾದ್ರು ಲೂಸ್ ಇದ್ರೆ ಸೊ ನೀಟಾಗಿ ಬರತ್ತೆ. ಬ್ಯಾಕ್ ಸೈಡ್ ಈ ತರ ಥ್ರೆಡ್ ಕಟ್ಕೊಂಡ್ರೆ ಅಂಡ್ ಸ್ವಲ್ಪ ಲುಕ್ ವೈಸ್ ಚೆನ್ನಾಗಿರತ್ತೆ ಈ ತರ ಡ್ರೆಸ್ಸಸ್ಗೆ. ನೋಡಿ ಕಂಪ್ಲೀಟ್ ಆಗಿ ನಾನು ಸೇರಿಸಿದ್ದೀನಿ, ಇದ್ರ ಒಳಗಡೆಗೆ ಸೇರಿಸ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿದ್ದೀನಿ. ಸೊ ಇಷ್ಟೇ ಕಂಪ್ಲೀಟ್ ಆಗಿ ಡ್ರೆಸ್ ಏನಿದೆ ಅದು ರೆಡಿ ಆಯ್ತು. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಈ ವಿಡಿಯೋ ಹೇಗ್ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇದೇ ಟೈಪ್ ಅಲ್ಲಿ ಒನ್ ಪೀಸ್ ಡ್ರೆಸ್ಸಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಬೇರೆ ಡಿಸೈನ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.